ಸಿಎಂ ಬದಲಾವಣೆಗೆ ಅಹಿಂದ ಲೀಡರ್ಸ್ ಕೊಡಲಿ ಪೆಟ್ಟು. ಮುಗಿಯದ ಸಂಪುಟ ವಿಸ್ತರಣೆ ಪಟ್ಟಕ್ಕಾಗಿ ಈಗ ಡಿಕೆಶಿ ಬವಣೆ. ಸಿಎಂ ಬಣದ ಅಹಿಂದ ಅಸ್ತ್ರ, ಸಿಎಂ ಸಿದ್ದುಗೆ ಮೌನವೇ ಶಸ್ತ್ರ. ಕಾಂಗ್ರೆಸ್ ಹೈಕಮಾಂಡ್ ಲೀಡರ್ಸ್ಗೆ ರಾಜಕೀಯ ಸಂಕಷ್ಟ ಎದುರಾಗಿದೆ. ಕುದಿಯುವ ಕುಲುಮೆಯಾದ ಸಿಎಂ ಅಧಿಕಾರ ಹಸ್ತಾಂತರ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪದಚ್ಯುತವಾದರೆ ಬಿಕ್ಕಟ್ಟು ಜೋರಾಗಿರುತ್ತೆ. ಡಿಕೆ ಒತ್ತಡ ಹೇರ್ತಾ ಇರುವ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶಕ್ಕೆ ಈಗ ಸಿದ್ದು ಬಣ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ ಚುನಾವಣಾ ಯಶಸ್ಸಿಗೆ ಅಹಿಂದವೇ ಬೆನ್ನೆಲುಬು. ಕುರ್ಚಿ ಬದಲಾವಣೆ ಅನಿವಾರ್ಯ ಆದರೆ ಆಪ್ತ ಬಣಕ್ಕೆ ಮಣೆಯನ್ನ ಹಾಕಲಾಗುತ್ತೆ. ಸಿಎಂ ಹುದ್ದೆಯು ಅಹಿಂದ ಗುಂಪಿನಲ್ಲಿಯೇ ಉಳಿಯಬೇಕು. ಅದು ವಿಫಲವಾದರೆ ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕು. ಸಿಎಂ ಸಿದ್ದರಾಮಯ್ಯ ಪರ ನಿಂತ ಡಿಕೆಗೆ ಈಗ ಖಡಕ್ ಸಂದೇಶ. ಹಾಗಿದ್ರೆ ಕುರ್ಚಿ ಬದಲಾವಣೆ ಬೇಡ ಅಂದ್ರ ಅಹಿಂದ ಲೀಡರ್ಸ್ಗಳು. ಸಿಎಂ ಬದಲಾವಣೆಗೆ ಅಹಿಂದ ಲೀಡರ್ಸ್ ಈಗ ನಿಂತಿರುವಂತದ್ದು. ಸಿಎಂ ಬಣದ ಅಹಿಂದ ಅಸ್ತ್ರ, ಸಿಎಂ ಸಿದ್ದು ಮೌನವೇ ಶಸ್ತ್ರ. ಕಾಂಗ್ರೆಸ್ ಹೈಕಮಾಂಡ್ ಲೀಡರ್ಸ್ಗಳು ಈಗ ಯಾರ ಪರವಾಗಿ ನಿಲ್ತಾ ಇದ್ದಾರೆ? ಕುದಿಯುವ ಕುಲುಮೆಯಾಗಿದೆ ಸಿಎಂ ಅಧಿಕಾರದ ಹಸ್ತಾಂತರ ಮಾಡುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪದಚ್ಯುತವಾದರೆ ಬಿಕ್ಕಟ್ಟಾಗುತ್ತೆ. ಡಿಕೆಶಿ ಬೆನ್ನಲ್ಲೇ ಈಗ ಅಹಿಂದ ಲೀಡರ್ಸ್ಗಳು ಕೂಡ ಒಗ್ಗಟ್ಟಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಸೋದಕ್ಕೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ರಾಜಕಾರಣದಲ್ಲಿ ಈಗ ದಿನದಿಂದ ದಿನಕ್ಕೆ ರಾಜಕಾರಣದಲ್ಲಿ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಈ ಬಗ್ಗೆ ಏನ್ ಹೇಳ್ತೀರಾ? ರಾಜ್ಯ ರಾಜಕಾರಣದಲ್ಲಿ ಅಹಿಂದ ಅನ್ನುವಂತಹದ್ದು ಸ್ಪೆಷಲಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿನ ಸದ್ದು ಮಾಡುವಂತಹ ಶಬ್ದ. ಯಾಕಂದ್ರೆ ಇರುವಂತಹ ಬಹುತೇಕ ನಿರ್ಣಾಯಕ ಜಾತಿಗಳಲ್ಲಿ ಅಹಿಂದವೂ ಕೂಡ ಒಂದು. ಹೀಗಾಗಿ ಸಹಜವಾಗಿ ಏನಾಗ್ತಿದೆ ರಾಜ್ಯ ರಾಜಕಾರಣದಲ್ಲಿ ಅಥವಾ ರಾಜಕೀಯದಲ್ಲಿ ಅನ್ನುವಂತಹದ್ದು ಅಹಿಂದ ನಾಯಕನನ್ನ ಬದಲಾಯಿಸಿದ್ರೆ ಹೇಗೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ. ಈ ಮಧ್ಯೆ ಅಹಿಂದ ಸಮಾವೇಶಗಳನ್ನ ಮಾಡ್ಬೇಕು, ಸಮಾವೇಶಗಳ ಮೂಲಕ ಮತ್ತೆ ಎಲ್ಲವನ್ನೂ ಕೂಡ ಒಗ್ಗೂಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸುಮಾರು 4-5 ಕಡೆಗಳಲ್ಲಿ ಅಹಿಂದ ಸಮಾವೇಶಗಳನ್ನ ಮಾಡೋದಕ್ಕೆ ಇದೀಗ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಜೂನ್ ಮಧ್ಯ ಅಥವಾ ಕೊನೆಯ ವಾರದಲ್ಲಿ ಅಹಿಂದ ಸಮಾವೇಶದ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ಅನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಶಕ್ತಿ ಇದ್ದ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ತೋರಿಸ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಾದಂತಹ ಸಮಾವೇಶಕ್ಕೆ ಸಿದ್ಧತೆಯನ್ನು ಕೂಡ ಅಹಿಂದ ನಾಯಕರು ಮಾಡ್ಕೊಂಡಿದ್ದಾರೆ. ಈ ಮಧ್ಯೆ ಅಹಿಂದ ಬೇಡ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ರಾಜ್ಯದಲ್ಲಿರುವಂತಹ ಮತ್ತೊಂದು ಬಣ ಕೂಡ ಹೇಳ್ತಾ ಇದೆ. ಆದ್ರೆ ಇತ್ತೀಚೆಗೆ ಹೈಕಮಾಂಡ್ ನಾಯಕರನ್ನ ಸಂಪರ್ಕ ಮಾಡಿದಂತಹ ಸಚಿವರುಗಳು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಇಬ್ಬರು ಕೂಡ ಅಹಿಂದ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಹೈಕಮಾಂಡ್ ನಾಯಕರ ಗಮನ ಸೆಳೆಯೋದು ಮತ್ತೆ ಅಹಿಂದ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಿ ಬಂದಿದ್ದಾರೆ. ಹಾಗಾಗಿ ಅಹಿಂದ ಸಮಾವೇಶ ರಾಜ್ಯದಲ್ಲಿ ಆಗುತ್ತೆ ಅನ್ನುವಂತಹ ಸೂಚನೆ ಕೂಡ ಇರುವಂತದ್ದು. ಗಂಗಾ, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಹೈಕಮಾಂಡ್ ಲೀಡರ್ಸ್ಗೆ ಈಗ ರಾಜಕೀಯ ಸಂಕಷ್ಟ ಎದುರಾಗಿರುವಂಥದ್ದು. ಕುದಿಯುವ ಕುಲುಮೆಯಾಗಿದೆ ಸಿಎಂ ಅಧಿಕಾರದ ಹಸ್ತಾಂತರ.